ಏನು ಬೇಸರ ಆಗ್ತದಲ್ಲೇ ನಡ್ರಿ ಇಲ್ಲ ಎಲ್ಲರೂ ಟೂರಿಗೆ ಹೋಮ ಯಾಕ ಯಾರು ಬೇರೆ ಯಾರು ಹಾಕ್ತಾರ ಬಾ ರೊಕ್ಕ ಬಾ ನೋಡಿ ಕೇಳ್ತೀರ ಇನ್ನ ಸುಮ್ ಮಾತ ಪ್ಲಾನ್ ಮಾಡತ್ತಾರ ಬಾ ಇಂಥವ್ ಎಷ್ಟು ಪ್ಲಾನ್ ಮಾಡಿ ಬಿಟ್ಟಿಲ್ಲ ನಾವು ಇಲ್ಲ ಭಾಳ ದಿನ ಆಯ್ತು ಅದಕ್ಕೆ ಎಲ್ಲರೂ ಹೋಮ್ ನಡ್ರಿ ನೋಡುವ ನಮ್ ಕೈಲಿ ಆಗಂಗಿಲ್ಲ ಯಾರು ರೊಕ್ಕ ಹಾಕ್ತಾರ ಬಾ ಹಾಕ್ತಾನ ಬಾ ರೋಮಾರ ನೀ ಎಲ್ಲಿ ಹೋಗು ಮೇಳು ಭಾಳ ದಿನ ಆಯ್ತು ಹೋಗಿಲ್ಲ ಹೇಳಿ ಯಾವ್ದ್ರ ಅಂತ ಲಡಾಕ್ ಹೋಗು ಲಡಾಕ್ ಇವ್ನ ಕರ್ಕೊಂಡಾಗ ಅಲ್ಲಿ ಲಡಾಕ್ ಲಡಾಕ್ ಒಳಗೆ ಇದು ಮಾಡ್ಬೇಕು ಅವನಿಗೆ ಸಣ್ಣದ ಹೇಳು ಅಲ್ಲೇ ಲಡಾಕ್ ರೊಕ್ಕ ನಾನು ಎದ್ದು ಹೊಂಟಿದೆ ಲಡಾಕ್ ಅಂತೆ ರೊಕ್ಕ ಅಂದ್ರೆ ದೂರ ಏನು ಹೋಯ್ತೆ ನೀರಾಗ ಇಸಾಡಕ್ ಹೋಗೋದೇನು ಇಲ್ಲ ಎಲ್ರು ಒಳಗೆ ಇಸಾಡು ಗೋವಾಕ್ ಹೋಮೇನ ಅಲ್ಲಿ ಉಪ್ಪು ನೀರಾಗ ಇಸಾಡಕ ಸಣ್ಣದಾಗ ಹೇಳ್ರಲ್ಲ ರೊಕ್ಕ ಏನು ರೆಡಿ ಇಲ್ಲ ಇಲ್ಲೇ ಬ್ಯಾಂಕಾಗ ಮಗಲಿ ಸ್ವಲ್ಪ ಜಿಗಿದ್ರ ಬ್ಯಾಂಕಾಗೆ ಹಾಕ್ ಮಾಡ್ಬೇಕು ನೀ ಅಂದ್ರ ಬಾರ ಅಂದ್ರ ರೊಕ್ಕ ಇಲ್ಲ ಅಂತ ಊರ್ ಹೇಳಿದ್ರ ದೊಡ್ಡ ದೊಡ್ಡ ಊರ್ ಹೇಳತ್ತಾನ ದೋಸ್ತ ಸಾಂಗ್ಲಿ ಮಿರ್ಜಿಗೆ ಹೋಮೇನ ಸಾಂಗ್ಲಿ ಮಿರಾಜ್ ಯಾಕೆ ಒಲೆ ಆಪರೇಷನ್ ಹೋಗ್ತಾರಲ್ಲ ಕೈಕಾಲ್ ಮುರಿದ್ರೆ ಎಲ್ರು ಹೋಗ್ ನಡ್ರಿ ಮರ ಗಾಡಿ ತೊಂಬರಿ ಯಾವ್ದಾರ ನೀವು ಗಾಡಿ ಆಯ್ತಲ್ಲ ನಮ್ಮಪ್ಪ ಕೊಡಂಗಿಲ್ಲ ಗಾಡಿ ಅವ್ರಿ ಒಂದಿನ ನಕ್ಕ ತೊಗೊಂಬರ್ತೀನಿ ಅಂದ್ರೆ ಒಂದಿನ ಯಾವ್ದು ಕೆಲಸ ಏ ನಮ್ಮ ಅಪ್ಪಂದಿಲ್ಲ ಗಾಡಿ ನಂದಲ್ಲ ಗಾಡಿ ಮಾರುತಿ 800 ಒತ್ಬೇಕು ನೋಡಿ ಎಲ್ಲರೂ ಅದಕ್ಕೆ ಮೊದಲೇ ಏನು ಸೇಫ್ಟಿ ಇರಂಗಿಲ್ಲ ಏನಂತಾರಲ್ಲ ಇವ್ರಪ್ಪನ್ ಬಾರಿ ಐತೆ ಗಾಡಿ ತರಲ್ಲ ಬಿಡುವ ನಮ್ಮ ಅಪ್ಪನ ಗಾಡಿ ಐತಿ ಕಿರಿಕಿರಿ ಬೇಡ ಅಂತ ನಮ್ನೆ ಇಲ್ಲ ನಿಮ್ಮ ಅಪ್ಪಗೆ ಯಾಕೆ ಹೇಳಕೋತಿ ಏನ್ರ ಒಂದ್ ಜವ ಕೇಸ್ ತುಂಬ ಅಲ್ಲ ಈಗ ಕೇಳಿದ್ರೆ ಬೇಡ ಅಂತಾನ ಯಾಕೆ ಹೇಳಕೋತಿ ಸುಮ್ ತಂದ್ ಬಿಡಲ್ಲ ಚಾವಿ ಇಲ್ಕೊಂಡೆಲ್ಲ ಮಕ್ಕೊಂದಿರ್ತಾನೆ ಈಗ ಚಾವಿ ಕೊಡ್ಲಿಕ್ಕೆ ಅಂದ್ರೆ ಡೂಪ್ಲಿಕೇಟ್ ಚಾವಿ ಮಾಡ್ಸಮಂತ ಡೂಪ್ಲಿಕೇಟ್ ಬೇಡಲ್ಲ ಮತ್ತ ಈಗ ಮಕ್ಕೊಂದಿರ್ತಾನೆ ತೊಗೊಂಬಂದ್ರೆ ತಂದು ಬಿಡ್ತೀನಿ ಗಾಡಿ ಒಂದ್ಸಲ ಅಷ್ಟು ಮಾಡಲ್ಲ ಎಣ್ಣೆ ಮತ್ತೆ ಎಣ್ಣೆ ಹಾಕ್ಸೋದು ಮೊದಲ ಕಾರ್ ತೊಂಬ ಮುಂದೆ ನೋಡು ಒಂದ್ಸಲ ಮುಂದೆ ತರ್ತೇನೆ ಇವತ್ತೇ ಬಾ ಇವತ್ತೇ ಬಾ ಬಾ ಮೊದಲ ಒಂದ್ 2 ಸ್ಟೋರಿ ಹಾಕೊಂಡ್ ಬಾಲಿ ಒಂದ್ ಸ್ಟೋರಿ ಹಾಕಿದ್ರೆ ಹೀಗೆ ಒಂದ್ ಹಾಕಿ ನೀವ್ ಒಂದ್ ಹಾಕಿ ಮದಿಕಿಂದ ಇಲ್ಲ ಕೂತ ಪಟ್ಟಣ ಕಾರ್ ತೊಗೊಂಡು ಹೋಗ್ಬೇಕಂದ್ರೆ ನಾನು ಮದಿಕ್ಕೆ ಸಿಸಿ ಕ್ಯಾಮ್ರಾ ಎಲ್ಲ ಹೋದ್ರ ಪಟ್ಟ ಹಿಂಗ್ಯಾಕದ ಯಾಕೆ ಹೇಳು ಅಪ್ಪ ಇಲ್ಲ ಅಪ್ಪ ಇಲ್ಲ ಅಪ್ಪ ಮಕ್ಕೊಂದನ್ ಯಾಕೆ ಹಂಗಮ್ಮಿ ಹಿಂಗ್ಯಾಕೆ ಅಡ್ಡಾಡ್ತೀನಿ ಕುಡಿಸಿಟ್ಟು ವೈಕಿನ್ಗತ್ತೆ ಯಾಕಿಲ್ಲ ಅಪ್ಪ ಮಕ್ಕೊಂದ ನಾನು ಮಕ್ಕೊಂದನ್ ಯಾಕೆ ನಾಷ್ಟ ಏನು ಮಾಡಿರಿ ನಾಷ್ಟ ಏನ್ ಮಾಡೋನು ಗಪ್ಪ ಗಂತ ಏನ್ ಕುಂದಿರ್ತಿದಿ ಏನ್ ತುಡುಗ್ ಬೇಕಿನ್ಗತ್ತೆ ಹಂಗ ಮನ್ಯಾಗ ಹೋಗ್ಕರ ಮುನ್ಕೊಂದನ್ ನಿಮ್ಮ ಅಪ್ಪತ್ ಹೇಳ್ತೀನಿ ಅಲ್ಲನು ಸುಮ್ ಕುಂದ್ರೆ ಎಲ್ಲಿ ತಂದು ಕೊಡ್ತೀನಿ ಆಮೇಲೆ ಅಯ್ಯ ಎಲ್ಲಿ ತಂದು ಕೊಡ್ತೆ ಎಲ್ಲಿ ತಂದು ಕೊಡ್ತಾನ ನಾ ಸುಮ್ ಕುಂದ್ರಲಿ ಹಂಗಾರ ಮಕ್ಕೊಂದ ಅಂತೀರಿ ಸುಮ್ ಕುಂದ್ರ ಸ್ವಲ್ಪ ಮತ್ ಮಕ್ಕೊಂದನ ಸುಮ್ಮನೆ ಸ್ವಲ್ಪ ಕುಡಿಯಕ್ ನೀರು ತುಂಬಾಯಿ ಕಾಲ್ ತರ್ತೀನಿ ಅಂದ್ರೆ ಕಂಡಪಟ್ಟಿ ಕೆಲಸ ಮಾಡಿ ದಣದಿದಿ ಒಂದು ನೀರು ತಂದು ಕೊಡ್ತೀನಿ ಕುಡಿಯಾಕತ್ತ ಹೋಗಿ ನೀರು ತಾ ಏನು ಕಂಡಪಟ್ಟಿ ದಣದ ದಂಡಪ್ಪಯ್ಯ ನೀವು ಹೋಗ್ಯದ ಪಟ್ಟಣ ಚಾವಿ ತಂದು ಹಂಗ ಮಕ್ಕೊಂದ ಪಟ್ಟಣ ಇಲ್ಲೇ ಚಾವಿ ತಗೊಂಡು ಲೇ ಕಣ್ಣಾಗೇನು ಎಮ್ಗೆ ಮಕ್ಕೊಂದ ಮಗನೇ ಮಕ್ಕೊಂದಿರು ಕಾಣ್ತದ್ರ ಕಾಲಪ್ಪಲ್ಲ ತುಳ್ಕೋತ ಹೇಳ್ತೀರ ಒಂದು ಸ್ವಲ್ಪ ನಿಮ್ಮ ಅಪ್ಪಂದೆಲ್ಲ ಎಲ್ಲಿಗೆ ಹೋಯ್ತಾನ ನೋಡು ಒಯ್ದ ನನಗೆ ನೀರು ತಗೊಂಬ ಕಳಿಸಾನ ಕಾರ್ ತಗೊಂಡ್ ಕೇಸ್ ಅದನ್ನ ನೋಡು ಎಲ್ಲ ಈಗ ನನ್ಗೆ ನೀರು ತಗೊಂಬತ್ತು ಒಳಗೆ ಕಳಿಸಿ ನಿನ್ನ ಮಗ ಕಾರ್ ಒಯ್ದಾನ ನೋಡು ಕಾರ್ ಹೋಯ್ದ ಒಯ್ದನ್ ನೋಡು ಹೋಗು ನಾನು ನೀರು ತಗೊಂಬತ್ತು ಕಳಿಸಾನ ಚಾವಿ ಕೊಟ್ಟಿನಿ ನೀನೇ ಎಲ್ಲಿ ಇಟ್ಟಿದ್ದೆ ನನಗೇನು ಗೊತ್ತನು ಅಲ್ಲಿ ಮಾನ್ಯಾಗ ಇಟ್ಟಿದ್ನಲ್ವೇ ಅಲ್ಲಿ ಇಟ್ಟಿದ್ದೆ ನಿನ್ನ ಕಾಲ್ ತುಳ್ದು ಕೆಸ್ ತಗೊಂಡ್ ಹೋಗ್ಯಾರ ನೋಡು ಮೊದಲೇ ಎಲ್ಲಿ ಹೋದ್ನು ಏನವ ನಾನು ಗಾಡಿ ಸ್ವಚ್ಛ ತೊಳೆದಿಟ್ಟಿನಿ ಇವತ್ತ ಹುಬ್ಳಿ ಕರ್ಕೊಂಡ್ ಕಣ್ಣ ಆಪರೇಷನ್ ನೀನ್ ಕರ್ಕೊಂಡ್ ಹೋಗ್ಬೇಕಂತ ಕರ್ಕೊಂಡು ಹೋಗ್ಬೇಕಂತ ಇಟ್ಟಿದ್ದೆ ಅವ್ನ ಕೈ ಚಾವಿ ಕೊಟ್ಟಿದ್ದೆ ಕಣ್ಣು ಆಪರೇಷನ್ ಮಾಡ್ತಾನ ಆಯ್ತು ಈಗ ತಗೊಂಡ್ ಹೋಗ್ಯಾರ ತೋರಿ ಇಬ್ರು ಕುಡೆ ಹಾ ಮತ್ತೇನ್ ಮಾಡ್ಲಿ ಅಂದ ಅವನು ಮಿಕ್ಕನ ನಿನ್ನ ಒಂದು ನಿನ್ನಾರು ಕಡಿತೀನಿ ಇಲ್ಲಿ ಆ ಮಗನಾರು ಕಡಿತೀನಿ ಬಿಡಂಗ ಇಲ್ಲ ಆಯ್ತಾ ತೀರ್ತೀನಿ ಅವನಾಗ ಇಬ್ರು ಕೂಡ ಹೋಗಿ ಇಬ್ರು ಕೂಡ ಕಡಿತೀವ ಯಾವಾಗ ಜಲ್ದಿ ಬರ್ತಾನೆ ಎಷ್ಟೊತ್ತನ ಟೈಮ್ ಆಗತ್ತದ ನೋಡು ಹೋಗ್ಯಾನ ಆ ಕಡೆ ನಾ ಬರವಲ್ಲ ರಾಜ ಎಲ್ಲಿಗ ನೀವು ಫೋನ್ ಹತ್ತಲ್ಲ ರಾಜ ಒಂದು ಅಲ್ಲಿ ಹೋಗ್ಯಾನ
ದೋಸ್ತ ಗಾಡಿ ತಂದೆ ಒಟ್ಟು ಹೊಡಿ ಅವನು ಫುಲ್ ನಡಿ ನಡಿ ಹಂಗೆ ನಡಿ ಇಲ್ಲ ಏನ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇಲ್ಲಿ ಏನು ಹೇಳಕ್ ಬರ್ತಿದ್ದೀವಿ ಅಂದರೆ ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಮಿಬ್ಬರು ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ ಆಯಿತು. ಆಗ ನಮಗೆ ಗೊತ್ತಾಗಿದ್ದೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯರ ಬಗ್ಗೆ. ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಗುರೂಜಿ ಅವರು ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ 2 ದಿನದಲ್ಲಿ ಸೊಲ್ಯೂಷನ್ ಕೊಟ್ಟರು. ನಮ್ಮ ಮದುವೆ ಎಲ್ಲ ಆರಾಮಾಗಾಯ್ತು. ನಿಮಗೂ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳಿ. ಧನ್ಯವಾದ. ಅಲ್ಲ ರಾಜ ಅಲ್ಲಿ ಮುಂದೆ ಪೆಟ್ರೋಲ್ ಬಂಕಿಗೆ ಅಲ್ಲೇ ಬರ್ತಿದ್ದ ನಾವು. ಅಲ್ಲಿ ಬರ್ತಾ ನಡಿ. ನಮ್ಮ ಅಪ್ಪ ಮಕ್ಕೊಂದಿದ್ದೆ ಎತ್ಕೊಂಡ್ ಬಂದ್ಬಿಟ್ಟು ಗಾಡಿ ಹೇಳಿದ ಮಾತಿಗೆ ಸ್ವಲ್ಪ ಚಲೋ ನೀ ದೋಸ್ತ ಅಂದ್ರೆ ಹಿಂಗಿರ್ಬೇಕು ಸ್ಟೇಟಸ್ ಹಾಕಿದ್ರ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಫುಲ್ ಮಜಾ ಹಾಕಿ ಆದ್ರೂ ನಮ್ ದೋಸ್ತ ನೋಡಿ ಹೇಳ್ದಾಗ ಮಾಡೇ ಬಿಟ್ಟ ನೋಡಿ. ಭಾರಿ ದೋಸ್ತ ಎಲ್ಲಿ ಸಿಗಲ್ಲ ನಂಗೆ ದೋಸ್ತ ಎಲ್ಲಿ ಸಿಗಲ್ಲ. ಫುಲ್ ಎಂಜಾಯ್ ಯಾವ್ದಕ್ಕೂ ಕೊರತೆ ಆಗ್ಬಿಡುದು. ಈ ದೋಸ್ತಿಗ ಇದು ದೋಸ್ತಿ ಅಂತಾರ ಇದಕ್ಕೆ ಮತ್ತೊಬ್ಬರ ಸೈಕಲ್ ತರಂಗಿಲ್ಲ ನೋಡು ಹಂಗೆ ಮತ್ತೆ ಕಾರ್ ತಂದ ನಾವ ಚಲೋ ಪುಣ್ಯ ಮಾಡ ಅಲ್ಲ ದೋಸ್ತಿ ಇರ್ಬೇಕಂದ್ರೆ ನಮಗೆ ಏನು ಎಸಿತ್ರ ಹುಟ್ಟು ಮುರ್ದಿಲ್ಲ ಅದೇ ಇದೇನು ಏನ ಸರ್ಸುದಲ್ಲ ಏನ ಸರ್ಸು ದೋಸ್ತ ಸರ್ಸು ಹೆಂಗ ಪ್ಲೇಟ್ ಹರಿತೀನಿ ಮ್ಯಾಗಿನ ಏಯ್ ಬಿಡಲೇ ಇದು ₹100 ಐತದ ಬೇಡ ಈಗ ಅದಕ್ಕ ಅಲ್ಲೇ ಈಗ ಯಾಕೆ ತೆಗಿತಲ್ಲ ₹100? ಮ್ಯಾಗು ಗಾಳಿ ತಳಗು ಗಾಳಿ ಯಾವ್ದು ಹುಡುಗಿತ್ತು ನಿಂತಾನ ಲೇವ ಕ್ಯಾಶಿನ ಹುಡುಗಿದ್ದಾನಲ್ಲ ನಮ್ರೈಕೆ ಇಲ್ಲ ಹಾಕೋದ್ರಿ ಇಲ್ಲಿ ಒಬ್ಳು ಬರ್ತಾಳೆ ನಮ್ಮ ಹುಡುಗಿ ನನ್ ಬಿಟ್ಟು ಇರಲಿಕ್ಕೆ ಅದಕ್ಕೆ ಬರ್ಲಿ ಬರಲ್ಲ ಸರಿ ಅಂತ ಅವನೇನಿ ಬರ್ತೇನೆ ಪ್ಲಾನ್ದಾಗ ಇರ್ದಿಲ್ಲಲ್ಲ ಬಾಳ ತಿಳಿತೀನಿ ಅಂತ ಇರ್ಲಿ ಬಿಡ. ಅಲ್ಲೇ ಇಲ್ಲಿ 4 ಮಂದಿ ಸಿಂಗಲ್ ಹುಡುಗರು ಇರ್ತಾರ, ನೀವು ಒಬ್ಬನೇ ಹುಡುಗಿ ಕರ್ಕೊಂಡ್ ಬಂದ್ರಿ ನಮ್ಗೆ ಬ್ಯಾಸರ ಆಗಲ್ಲ ಅಲ್ಲೇ. ಅಲ್ಲ ನಮಗಿಲ್ಲಿ ಹೆಂಗಾಗಲ್ಲ ಹೇಳ ನಮ್ ದೋಸ್ತ ಹುಡುಗ ಒಂದ್ಸಲ ಇಷ್ಟು ಮಾಡಲ್ಲ ಒಟ್ಟ ಬಿಟ್ಟಿರಂಗಿಲ್ರಿ ಅವನಿಗೆ. ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದೆ ನಿಮಗೆ. ಬೆಳ್ಳಂಪಾಳ ಲೆಮನ್ ಸಾಕ ನಡಿ ದೋಸ್ತ ನಡಿ ಬೇಡ ಗಾಡಿ ಯಾರಿಗಣ್ಣ ಉಚ್ಕೆ ನಡೆ ಇಲ್ಲ ಸೈಡ್ ದೋಸ್ತ ನೋಡಿ ಅಣ್ಣ ಗಿಣ್ಣ ಅನ್ನಕತ್ತೀನಿ ಅಟ್ಯಾಚ್ ಇಳಿಸ್ ಇಲ್ಲ ಇಳಿಸ್ ನೋಡಿ ಹೇಳಕ್ ದಂಡಿಗೆ ಇಳಿಸಿ ಹೋಗ್ಬಿಡ ನಾನು. ಕಾರ್ ನಂದೈತೆ ಅಲ್ಲಿ ದೋಸ್ತ ಕಾರ್ ಎಲ್ಲ ಒಂದು ನೋಡ್ರಿ ಕಾರ್ ಎಲ್ಲ ಒಂದೇ ಚಾರ್ಜಿಂಗ್ ಹಾಕೋದೈತ್ರಿ. ಎಲ್ಲ ದೋಸ್ತ ಚಾರ್ಜಿಂಗ್ ಪಿನ್ ಕೊಡು ಚಾರ್ಜಿಂಗ್ ಪಿನ್ ಕೊಡು ನಾನು ಕೇಳಣ ಎದಕ್ಕದಿನ ನಾನು ಕೇಳಲ್ಲ ನಾ ಹೇಳ್ತೀನಿ ಇವ್ರು ಹೇಳ್ತಾರ್ರಿ ನನಗೆ ಚಾರ್ಜರ್ ಅಂತ ತಗೋ. ಅಲ್ಲ ನನ್ನ ಪಿನ್ ಐತೆ ನೋಡ್ರಿ ಇಲ್ಲಿಗೆ ಸಿಪಿನ್ ಆಯ್ತಾಳೆ ಐತಾಳೆ ಎಲ್ಲ ಐತೆ ಓಕೆ. ನಾನು ಡ್ಯಾನ್ಸ್ ಹೇಳಿ ನೀ ಬೇಡ ಬರ ಗಾಡಿ ಹೊಡಿ ಮುಂದೆ ನೋಡ್ಕೋ ಮತ್ ನಾ ಹೆಣ್ಣ ಮುಂದೆ ಹುಟ್ಟು ಡ್ಯಾನ್ಸ್ ಹೊಡಂಗ ನೀ ಮಾಡಿ ಅನ್ನೋದು ಫುಲ್ ಎಂಜಾಯ್ ಮತ್ತೆ ಮಸ್ತ್. ಏ ಹೆಸರು ಹುಡುಗಿ ಹೆಸರೇನು ಹೊಡಿ ಮುಂದ್ ಹೊಡಿನಿ ಹುಡುಗಿ ಹೆಸರು ಹೇಳ ಅವ್ರಿಗೆ ಹೇಳ ಸಾನಿವಿ. ಏ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಏ ಈಕಿ ಯಾವ ಜೊತೆ ಇರಲ್ಲ ನಾನು ಮುಂದೆ ಕುಂತಿದೆ ಗಾಡಿ ಮುಂದ್ ನೋಡ್ರಿ. ನೀ ಬಾಳ ಎಕ್ಸೈಟ್ ಆಗ್ಬಿಡ್ಲಿ ಒಟ್ಟ ಹಾಕಿ ಇಲ್ಲೇ 300 ಸಾಡಿ ಬೇಕಾದ್ರೆ ಒಂದ್ ಟ್ಯಾಗ್ ನಿಂತ ಹೊಡಿ ಮೇಲೆ ಡ್ಯಾನ್ಸ್ ಗಾಡಿ ಕಲಿತೀರೇನ್ರಿ ಮುಂದ್ ಕೂತ್ ಕಲಿಬರ್ರಿ ಇಲ್ಲಿ. ನನ್ ಕಲಿಬೇಕಂತ ಆಸೆ ಐತ್ರಿ, ಇವಾಗ ಕಲ್ಸುದೇ ಇಲ್ರಿ. ಏ ಬಾ ನಾ ಕಲಿಸ್ತೀನಿ ಸೈಡ್ ಹಾಕ್ತೀನಿ ಕಲಿಸ್ತೀನಿ ಇಲ್ಲಿ ಕೂತ್ಕೊಳ್ಳಿ ಅಲ್ಲೇ ಅಕ್ಕಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಇಲ್ಲಿ ತೊಡಿ ಬೇಕು ಕುಂದ್ರಸ ಅರ್ಧ ತಾಸನೇ ಗಾಡಿ ಕಲಿಸ್ತೀನಿ ಅರ್ಧ ತಾಸನೇ ಕಲಿಸ್ತೀನಿ ನೋಡ ಎದಕ್ಕದೇನೆ ನಾ ನಿಮ್ಗ ಕುದುರಿದ್ವಿ ನಮ್ ಟಾಂಗ ಇದ್ರಿ ಟಾಂಗ ಮ್ಯಾಗ ಕೊಟ್ಟು ಬ್ಯಾಡ ಕಾರ್ ಕಲಿ ಟಾಂಗ ಮಹತ್ವಲ್ಲಿ ಕಾರ್ ಕಲಿ ಕಾರ ಟಾಂಗಾದಾಗ ಏನ್ ಒಂದೇ ಕುದುರೆ ಮ್ಯಾಗ 7 ಗುಂಡಿ ಟಕ್ 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 ಕಲಿಸ್ತೀನಿ ನೀವ್ ಹಿಂಗ್ ಕರ್ಕೊಂಡ್ ಬರ್ಬಾರ್ದಲ್ಲ ನೀವಿಬ್ರು ಸಪ್ರೇಟ್ ಆಗಿ ಹೋಗ್ಬೇಕು. ಬ್ಯಾಡ ಅಂದ್ ಮಾರ ಅಲ್ಲಿ ಜ್ಯೂಸ್ ಕುಡಿಮ್ ಜ್ಯೂಸ್ ಅಲ್ಲಿ ಜ್ಯೂಸ್ ಕುಡಿಮ್ ದೋಸ್ತ ಈಗ ನಾ ಒಂದ್ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೇನೆ.
ಹುಡುಗಿ ನಮ್ಮ ಊರಿಗೆ ಬಂದಾಳ, ನೀನು ಊರಾಗಿಲ್ಲ. ಅಕ್ಕಿ ಈಗ ನಾನು ಇವ ತಿಪ್ಪ್ಯ ಇವ 3 ಮಂದಿ ಇದೇವ್ ನಾವು. ನೀನು ಯಾರ ಮನ್ಯಾಗ ಬಿಡ್ತಿ ಆಕಿನ? ನಮ್ಮ ಮನ್ಯಾಗ ನಂಬಿಕೆ ಮ್ಯಾಗಲೇ ನಂಬಿಕೆನೇ ಇಲ್ಲ ನನಗೆ. ಎಂತ ಮಾತು ದೋಸ್ತ, ಮನೆಯವ್ರು ಕುರಿ ಕಳೆದಿತ್ತು, ರಾತ್ರಿ ಬರ್ತಾರೆ ಕಣ್ಣ ನೀರು ಹುಡುಕಾಡ್ ಕೊಟ್ಟಿನಿ. ಹೆಂಗ್ ಮಾಡ್ತಾರೆ? ಬೇಕಾದ್ರೆ ಪಿಜ್ಜಾ ಬಿಡ್ತೀನಿ, ನಿಮ್ ಜೊತೆ ಅಂದ್ರೆ ಬಿಡುದೇ ಇಲ್ಲ. ನಂಬಿಕೆನೇ ಇಲ್ಲ ಮರ. ನಾವು ಸತ್ಯ ನಿನ್ ಪಾಲಿಗೆ ಅಂದ್ರೆ ನಾವು ಹೆಲ್ಪ್ ಮಾಡ್ತೇವೆ. ಆಕಿನ ಏನ್ ಕಾಸ ಹಾಕಿ ನಾನು ಏನ್ರಿ ತಿಳ್ಕೊಂಡ್ ಬದುಕು ಮಗ ನಾನು. ಗಾಡಿ ಸೈಡ್ ಹಾಕಿ ನೋಡಿ ಹೇಳ್ತಾ ನಾವು ಸುಮ್ನೆ ಹೇಳ್ತಾ ಅಂತಾವಲ್ಲ ಕೆಟ್ಟ ಪದಗಳು ಮಾತೇ ಬಿಡ್ರ ಮುಂದೆ. ಬೇರೆ ಮಾತೇ ಇಲ್ಲ, ನಾ ಮುಡುಗಿ ಬಿಟ್ಟು ಮಾತಾಡ್ರಿ. ಮದ್ವೆ ಆಗಲ್ಲ ನೀನು, ಮದ್ವೆ ಆಗಂದ್ರೆ ಮುಗಿತ್ ನಾವ್ ಮಾತಾಡಿ. ಲೈಸೆನ್ಸ್ ಬಂದ್ಮೇಲೆ ಗಾಡಿಗಿನ ಲೈಸೆನ್ಸ್ ಇಲ್ಲ. ನೋಡಪ್ಪ ಹಂಗೆ ಸಣ್ಣ ಗಾಡಿ ನಂದರಿ. ಅಲ್ಲಲ್ಲ ನಿಮ್ಮ ಅಪ್ಪ ಗಾಡಿ ಕೊಡವಲ್ಲ, ಹೆಂಗ್ ಕೊಟ್ಟ ನಿನಗ? ನಿನಗೇನ್ ಗೊತ್ತದ ಯಾವ ಚಿಗಂಡಿ? ನಮ್ಮಪ್ಪ 6 ಗಾಡಿ ಚಾವಿ ತಂದಿದ್ದ. ಬೆಂಜ, ಆಡಿ, ಸಿಡಿ, ಲಾಡಿ. ಯಾವ ಗಾಡಿ ಚಾವಿ ಹೋಯ್ತಿ ಹೋಯಂದ. ಅಪ್ಪ ಲಾಡಿ ಬೇಡ, ನನ್ನ ಹತ್ರ ಐತಿ ಲಾಡಿ, ಅದು ತಗೊಂಡ್ ಉಜ್ಜಿನಿ, ನನಗೆ ಸದ್ಯಕ್ಕೆ ಹುಂಡಾಯಿ ಕೊಡು ಅಂದೆ. ನಿಮ್ಮ ಅಪ್ಪನ ಕೊಟ್ಟ? ತಗೊಂಡ್ ಹೋಗ್ಕಂದ 5 ಇರ್ತಿದ್ ಹಿಂಗ 5 ಚಾವಿ. ನಾ ಹುಂಡಾಯಿ ತಗೊಂಬಂದೆ. ಇದಿರ್ಲಿ ಇಲ್ಲಿ ಅಡ್ಡಾಡಕ್ ಲೋಕಲ್ ಹುಂಡಾಯಿ ನಮ್ದು. ಹೊರಗ್ ಹೋದ್ರ ನಾ ಲಾಡಿ ಸಿಡಿ ತಗೊಂಡ್ ಹೋಗ್ತೀನಿ. ಗಾಡಿ ತರ ಎಷ್ಟ್ ನಾಟಕ ಮಾಡ್ತಲ್ಲ ಮತ್ತ ನಮ್ಮ ಅಪ್ಪ ಐತಾನ ಹಂಗೆಲ್ಲ ಮಾಡ್ಬೇಕಾಕೈತ್. ಮತ್ತ ಹಂಗೆಲ್ಲ 5 ಗಾಡಿ ಅದಲ್ಲ, 5 ಗಾಡಿ ಯಾವ್ದು ಹೊಡಿತಿ ಯಾವ್ದು ಬಿಡ್ತಿ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇಲ್ಲಿ ಏನು ಹೇಳಕ್ ಬರ್ತಿದ್ದೀವಿ ಅಂದರೆ ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಮಿಬ್ಬರ ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ ಆಯಿತು. ಆಗ ನಮಗೆ ಗೊತ್ತಾಗಿದ್ದೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯರ ಬಗ್ಗೆ. ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಗುರುಜಿ ಅವರು ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ 2 ದಿನದಲ್ಲಿ ಸೊಲ್ಯೂಷನ್ ಕೊಟ್ಟರು. ನಮ್ಮ ಮದುವೆ ಎಲ್ಲ ಆರಾಮಾಗಾಯ್ತು. ನಿಮ್ಗೂ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳಿ. ಧನ್ಯವಾದ.